ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶನಿವಾರ, ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಪಾಯಸ ಮಾಡ್ತಾ ಇದ್ದೀನಿ ನಾನು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಿನ್ನೆ, ಅದಕ್ಕೆ ಇವಾಗಿನ ಬೆಳಗಿನ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಪಾಯಸ ಮಾಡ್ತಾ ಇದ್ದೀನಿ, ಇನ್ನು ಟೈಮ್ ತೊಗೊಳುತ್ತೆ. ಮೊದಲಿಗೆ ನನ್ನ ವೀಡಿಯೋ ನೋಡ್ತಿರೋದ್ರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸೋಣ. ನನ್ನ ಮಗಳು ನೋಡಿ ಗೈಸ್, ಜೇಜಿ ಬೇಕಾ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳ್ತಿದ್ದಾಳೆ. ಅವಳಂತೂ ತುಂಬಾ ಓಡಾಡಿದ್ಲು, ದೇವ ಸುತ್ತಾನೇ ಇದ್ಲು ತುಂಬ ಹೊತ್ತು. ನನಗೂ ಕೂಡ ತುಂಬ ಖುಷಿ ಆಯಿತು. ಗೈಸ್, ನೀವು ಎಲ್ಲ ಲೈಟ್ ಬಿಲ್ ಫ್ರೀ ಮಾಡಿಸ್ಕೊಂಡ್ರಾ? ಇವಾಗ ಈ ಗೌರ್ಮೆಂಟಿಂದ ಏನೇನು ರೂಲ್ಸ್ಗಳು ತಗೊಬರ್ತಾರೋ ನನಗಂತೂ ಅರ್ಥ ಆಗಲ್ಲ. ನನ್ನ ಹಸ್ಬೆಂಡ್ದು ವೋಟರ್ ID ಬೇರೆ ಕಾಣಿಸ್ತಾ ಇಲ್ಲ, ಅದು ಡಾಕ್ಯುಮೆಂಟ್ಸ್ ಬೇಕಂತೆ ಫ್ರೀ ಮಾಡಿಸೋಕೆ. ಬಿಲ್ಲು 4000 ರುಪೀಸ್ ಬಂದಿದೆ ನಮ್ಮದು ಈ ಮಂತು. ಅಮ್ಮ, ಏನು ಎಷ್ಟು ಕಂಟ್ರೋಲಾಗಿ ಇದು ಮಾಡಿದ್ರು ಎವ್ರಿ ಟೈಮು ಫ್ರೀನೇ ಬರ್ತಿತ್ತು, ಬಟ್ ದಿಸ್ ಟೈಮ್ 4000 ಬಂದಿದೆ. ರಾಂಗಾಗಿ ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರು ಅವರು. ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು, ಮೊದಲು ಇವಾಗ ಸದ್ಯಕ್ಕೆ ವೋಟರ್ ID ಸಿಕ್ಕಿದ್ರೆ ಏನಾದರೂ ಮಾಡ್ಬೋದು. ಎಲ್ಲ ಕಡೆನೂ ಹುಡುಕ್ತಾ ಇದ್ದೀನಿ, ವೋಟರ್ ID ಮಾತ್ರ ಸಿಗ್ತಾ ಇಲ್ಲ ನನ್ನ ಹಸ್ಬೆಂಡ್ದು. ಬನ್ನಿ ಇವಾಗಲೂ ಹುಡುಕಿ ಒಂದು ಸರಿ ಟ್ರೈ ಮಾಡ್ತೀನಿ, ನೋಡೋಣ. ನೋಡಿ ಹುಡುಕುವಾಗ ಸಿಕ್ತು. ಇದು ಯಾವ ಕಂಟ್ರಿದಂತ ಗೊತ್ತಿಲ್ಲ ನನಗೆ. ಮೇ ಬಿ ಇದೇನೋ ನೋಡ್ಸಿದೆ, ಮೇ ಬಿ ಹಳೆ ಕಾಲದ ಏನಂತ ಗೊತ್ತಿಲ್ಲ. 20 ರುಪೀಸ್ ಮೇ ಬಿ ಹಳೆ ಕಾಲದ್ದು ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ನೋಟು, ಟ್ರೆಡಿಷನಲ್ ಆಗಿದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಶ್ರೀಲಂಕಾ ಅಂತೆ, ಶ್ರೀಲಂಕಾದು ಬೇರೆ ಕಂಟ್ರಿದು ನೋಟು. ಇದು ಯಾವ ಕಂಟ್ರಿ ಇದು ನೋಡೋಣ ಇರಿ. ಮೇ ಬಿ ಇದು ಅದರದ್ದೇ ಅನಿಸುತ್ತೆ. ನನ್ನ ಹಸ್ಬೆಂಡು ಬಿಫೋರೆಲ್ಲ ತುಂಬಾ ಟ್ರಾವೆಲಿಂಗ್ ಮಾಡೋರು. ಆ ನೋಟ್ಸು ಕಾಯಿನ್ಸು ಎಲ್ಲ ಹಂಗಂಗೆ ಇಟ್ಕೊಂಡಿದ್ದಾರೆ. ಇದೂ ಶ್ರೀಲಂಕಾದನೇ, 1000 ಅಂತ ಇದೆ. ಮೇ ಬಿ 1000 ರುಪೀಸ್ ಇರಬೇಕು. ಇದು 20 ರುಪೀಸು. ನೋಡಿ ಗೈಸ್, ನನ್ನ ಹಸ್ಬೆಂಡ್ ಹತ್ರ ಜಗಳ ಮಾಡಿಸ್ಕೊಂಡಿದ್ದೀನಿ ನೋಟ್ಸು. ಅವ್ರು ಕೊಡ್ತಾ ಇರಲಿಲ್ಲ, ಕೊಡ್ರಿ ತಟ್ಟೆ ಗಿಡಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು ಕೌಂಟ್ ಮಾಡಿ. 50,000 ಇತ್ತು, 50,000 ಅನಿಸುತ್ತೆ, ನಾನು ಕೌಂಟ್ ಮಾಡಲಿಲ್ಲ. ಅವ್ರು 50,000 ಇದೆ ಅಂತ ಹೇಳಿದ್ರು. ಕಡಿಮೆ ಇದ್ರೂ 50 ಕೊಡಬೇಕು ಅಂತ ಹೇಳಿದ್ದಾರೆ. ಇವಾಗ ಕೌಂಟ್ ಮಾಡಬೇಕು ಕೂತ್ಕೊಂಡು. ವೋಟರ್ ID ಬೇರೆ ಸಿಗಲಿಲ್ಲ, ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನೋಡೋಣ ಆಲ್ಟರ್ನೇಟಿವ್ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಕೆಳಗಡೆ ಹೋಗಿ ಸ್ವಲ್ಪ ಹುಡುಕ್ತೀನಿ ಇವಾಗ. ಬನ್ನಿ ಹೋಗಿ ಹುಡ್ಕೋಣ. ಗೈಸ್, ವೋಟರ್ ID ಸಿಗಲಿಲ್ಲ, ಸೊ ಅದಕ್ಕೆ ಅವ್ರು ಕಾರಲ್ಲಿ ಏನಾದರೂ ಬಿಟ್ಟಿದ್ದಾರಾ ಅಂತ ಒಂದು ಸರಿ ಸರ್ಚ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಕೀನೇ ತೊಗೊಂಡಿಲ್ಲ ಕಾರ್ದು, ಹಂಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಇದೆ, ಇದರಲ್ಲಿ ನೋಡೋಣ ಹುಡ್ಕೋಣ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋಗಿ ಸೈಬರಲ್ಲಿ ತೆಗಿಸ್ಬೋದಾ ಅಂತ ಚೆಕ್ ಮಾಡಿಸ್ಬೇಕು. ನೋಡೋಣ, ಇನ್ನೊಂದು ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಹೋಗ್ತೀನಿ ಆಮೇಲೆ. ಅಮ್ಮ ಗೈಸ್, ಸಿಗಲಿಲ್ಲ ಇಲ್ಲೂ. ನೋಡೋಣ ಹೋಗಿ ಸೈಬರಲ್ಲೇ ತೆಗೆಸ್ಕೊಂಬರೋಣ ಹೇಗೆ ಅಂತಂದ್ಬಿಟ್ಟು ಥಿಂಕ್ ಮಾಡಬೇಕು. ಎಲ್ಲೋಯ್ತು ಅಂತಲೇ ಅರ್ಥ ಆಗ್ತಾ ಇಲ್ಲ. ಅದೊಂದು ಎಲ್ಲ ಇದೆ, ಅದೊಂದಿಲ್ಲ. ನೋಡಿ ಯಾವಾಗಲೂ ಅಷ್ಟೇ, ಬೇಕಾಗಿರೋದು ಯಾವುದೂ ಇರಲ್ಲ, ಬೇಡದೇನಿರೋದು ರಾಶಿ ಬಿದ್ದಿರುತ್ತೆ. ಹಂಗಾಯ್ತು ಈ ಕತೆ. ಗೈಸ್, ರೈಸ್ ಖಾಲಿ ಆಗಿತ್ತು ಅಂತ ಡಿಮಾರ್ಟಿಗೆ ಬಂದೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ಎಮರ್ಜೆನ್ಸಿಗೂ ಕೂಡ ರೈಸ್ ಇರಲಿಲ್ಲ, ಸೊ ಅದಕ್ಕೇ ಬೇರೆ ಏನು ಶಾಪ್ ಮಾಡಲ್ಲ. ಜಸ್ಟ್ ರೈಸು ಮತ್ತು ಇನ್ನೊಂದೇನೋ ಐಟಮ್ ಬೇಕು, ಅದೇ ಮರ್ತೋಯ್ತು. ಅದು ನೆನೆಸ್ಕೊಂಡು ತೊಗೊಂಡು ಹೊರಡೋದು ನಾನು. ಗೈಸ್, ರೈಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ ಕಡಿಮೆದು ಟ್ರಯಲ್ಗೆ ಅಂತ ತೊಗೊಂಡೆ ನಾನು ಸ್ವಲ್ಪ ಕ್ವಾಂಟಿಟಿನ. ಆಮೇಲೆ ಬೇಕಿದ್ರೆ ಬ್ಯಾಗ್ ತೊಗೊಳ್ಳೋಣ ಅಂದ್ಬಿಟ್ಟು. ನಾವು ತೊಗೋತಿದ್ದು ಬೇರೆ ಔಟ್ ಆಫ್ ಸ್ಟಾಕ್ ಇದೆ, ಅದರಿಂದ. ಅಮ್ಮ, ಏನೆಲ್ಲ ಇಷ್ಟೊಂದು ರೇಟ್ ಆಗ್ತಿದೆ, ಏನು ಮಾಡೋದು. ನಾನು ಬ್ಯಾಗ್ ತೊಗೊಳ್ಳೋಣ ಅಂತ ಬಂದೆ, ಅದು ನೋಡಿದ್ರೆ ಸ್ಟಾಕೇ ಇಲ್ಲ. ಆಮೇಲೆ ಎಲ್ಲನೂ ಹೈ ಪ್ರೈಸಲ್ಲಿದೆ, ಅದಕ್ಕೆ ಟ್ರಯಲ್ ನೋಡೋಣ ಫಸ್ಟು. ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಗೈಸ್, ಇವತ್ತು ನಮ್ಮ ಐದನವ್ರದ್ದು ಬರ್ಡೇ, ಅಂದರೆ ನೆನ್ನೆ ಬರ್ಡೇ ಆಗಿದ್ದು. ಅವರು ಮಂತ್ರಾಲಯಕ್ಕೆ ಹೋಗಿದ್ದು, ಸೊ ಕೇಕ್ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ಹೋಗಿ ತಗೊಬರ್ತಾ ಇದ್ದೀವಿ. ನನ್ನ ತಮ್ಮಂಗೆ ನೋಡಿ ಚಾಕ್ಲೇಟ್ ಇಷ್ಟ ಅಂತ ಚಾಕ್ಲೇಟ್ ಬುಕ್ ಮಾಡಿದೆ, ಪೈನಾಪಲ್ ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೆ. ಬನ್ನಿ ಇವಾಗ ಹೋಗಿ ತಗೊಬರೋಣ. ನೋಡಿ ಗೈಸ್, ಯಾವ್ಯಾವ ಥರ ಕೇಕ್ ಬೇಕೆಲ್ಲ ಇದೆ, ಎಷ್ಟು ಚೆನ್ನಾಗಿದೆ.
ಇವನ್ಗೆ ಎಷ್ಟು ಕೊಡ್ಸಿದ್ರು ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ. ಹಾಂ SH ನಂದೀಶ್ ಡಬಲ್ ಇ ಹಿಂಗೆ ತೆಗಿರಿಯಣ್ಣ, ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅದಕ್ಕೆ. ಕೇಕ್ ತೊಗೊಂಡಿದ್ದೀವಿ. ನಾನು ನಾರ್ಮಲೇ ತೊಗೊಂಡೆ, ಪೇಸ್ಟ್ರಿ ತಿನ್ನಲ್ಲ ಅದಕ್ಕೇನೆ. ತುಂಬ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ನೋಡಿ. ಈ ಕಮಂಗಿ ನೋಡಿ, ನನ್ನ ತಮ್ಮ ಕಮಂಗ ಇವನು. ಜನ್ಮಕ್ಕೆ ಹೋಗೋ. ಏಯ್ ಲೋಕ ಎಲ್ಲೋಗಿದೆ? ತಿಂತಿ ಕೇಕು? ಕೇಕ್ ತಿಂತೀಯಾ? ಕೊಡೋ ಅವಳಿಗೆ. ಏಯ್ ಕೊಡೋ, ಕೇಕ್ ತಿಂತೀಯಾ ಸ್ವಾಮಿ? ಹಾಂ ಕೇಕ್ ತಿಂತೀಯನೋ? ಕ್ಲಾಪ್ ಸಾಕು ಲೋಕ, ಕ್ಲಾಪ್ ಸಾಕು. ಲಾಸ್ಟಲ್ಲಿ ಐತೆ ನೋಡಿ. ಎರಡು ಮನೆ ನೀನು ಹಾಕ್ಬಿಟ್ಟಿನ ಬರೋ ವರ್ಷ ಹೇಳ್ತೀನಿ ಏನು. ನೋಡಿ ಹೆಂಗೆ ಎತ್ತಿ ಆಗ್ತಾ ಇದ್ದಾಳೆ ಅವಳನ್ನ. ಅದ್ರೊಳಗೆ ಅಮ್ಮ ಅದು ಆಫ್ ಮಾಡ್ರಿ ಮಾ ತಾಣಿ. ಓಹೋ ನೋಡಿ ಅಲ್ಲಿ ಅಡ್ವರ್ಟೈಸ್ ಬಂತು, ಓಡಾಟೋದ್ಲು. ಲೋಕ ಬಾ ಇಲ್ಗೆ ನೋಡಿ, ಮುಗೀತು ಬಂದ್ಲು. ಇದ್ರೊಳಗೆ ಒಂದೊಂದೇ ಫಿಲ್ ಮಾಡಬೇಕು ಕಂದ. ಲೋಕ ಇಲ್ಲಿ ನೋಡಿಲಿ, ಈ ಥರ ಒಂದೊಂದೇ ಫಿಲ್ ಮಾಡ್ಬೇಕು ಅದ್ರೊಳಗಡೆಗೆ. ತೆಗಿಬಾರ್ದು, ಅದನ್ನು ತೆಗಿಬಾರ್ದು ಪಾಪ. ನಮ್ಮ ಮನೆ ಲಕ್ಷ್ಮಿ ನಾಳೆಗೆ ತೆಗ್ದು ಬಿಡ್ತೀವಿ ನಾವು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ, ತೆಗಿಯೋಕ್ಕೆ ಮನಸ್ಸಿಲ್ಲ. ಇಲ್ಲೊಂದು ಪುಟ್ಟ ಲಕ್ಷ್ಮಿ ಇದೆ ಗೈಸ್. ನಮ್ಮ ಮನೆ ಹತ್ರನೇ ವೈಷ್ಣವಿ ಟೆಂಪಲ್ ಇದೆ, ಅಲ್ಲಿ ಹಬ್ಬ ಫೆಸ್ಟಿವಲ್ ಥರ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ ನಾನು, ನಮ್ಮ ಪಾಪನ. ಮತ್ತೆ ಬನ್ನಿ ಟೆಂಪಲ್ ಹೆಂಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಹಾಗೆ ಊಟನೂ ಅಷ್ಟೇ ತುಂಬ ವೆರೈಟೀಸ್ ಇರುತ್ತೆ. ಅದೇನೋ ಇಯರ್ಲಿ ಒನ್ಸ್ ಮಾಡ್ತಾರೆ ಅನ್ಸುತ್ತೆ, ಏನಬ್ಬ ಅಂತ ಗೊತ್ತಿಲ್ಲ. ಈ ಸೇಟೂಸ್ಗಳೆಲ್ಲ ಸೇರಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೋಗೋಣ. ಚಿಕ್ಕಪ್ಪ ಹೇಳ್ತೀಯಲ್ಲ ಚಿಕ್ಕಪ್ಪ. ಒಳಗಡೆ ಇದೆ ಚೆನ್ನೆ ಒಂಥರ ಆಗ್ಬಿಟ್ಟವಲ್ಲ. ಇದು ಬೆರಳು ತೆಗಿಯಲ್ಲ. ನನ್ನ ಮಗಳು ನೋಡಿ ಸ್ಲಿಪ್ಪರ್ ಹಾಕೊಂಡು ನಡೀತಾ ಇದ್ದಾಳೆ. ಫಸ್ಟ್ ಟೈಮು ಸ್ಲಿಪ್ಪರ್ ಹಾಕಿರೋದವಳು. ಪುಟ್ಟು ಹಾಯ್ ಮಾಡು. ಹಾಯ್, ಇದೊಂದು ಚೆನ್ನಾಗಿ ಮಾಡ್ತೀನಿ ನೀನು. ಹಾಯ್ ಟಾಟಾ ಟಾಟಾ. ನೋಡಿ ಗೈಸ್, ನಮ್ಮ ಮನೆಗೆ
ಮಂತ್ರಾಲಯದಿಂದ ಪ್ರಸಾದ ಬಂದಿದೆ. ನಮ್ಮ ಮೈದ್ನವ್ರು ಹೋಗಿದ್ರು, ಪ್ರಸಾದ ತಂದು ಕೊಟ್ಟಿದ್ದಾರೆ. ಆದರೆ ಮಂತ್ರಾಕ್ಷತೆನೇ ಇಲ್ಲ, ಅದೇ ಬೇಜಾರಾಯಿತು. ಲಡ್ಡು ಇದೆ, ಹೂವಿದೆ, ಎಲ್ಲ ಇದೆ, ಆದರೆ ಇದೇ ಇಲ್ಲ ಮಂತ್ರಾಕ್ಷತೆ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಮಗಳು ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ಸಾರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.